ತೊಲಗೆಲವು ಮನೆಯಿಂದ ಮನವು ಬರಡಾದಂದೆ, ಹೊಲಸ ತೊಳೆಯಲು ತೋಳ್ಗೆ ಬಲ ಕುಗ್ಗಿದಂದೆ, ತೊಲಗು ಜಗದಿಂ ದೂರ ಇಳೆಗಾಗದಿರುವ ಭಾರ, ತೊಲಗಿ ನೀ ಮರೆಯಾಗು ಮಂಕುತಿಮ್ಮ. ಮಂಕುತಿಮ್ಮನ ಈ ಕಗ್ಗವು ಜೀವನ ಮತ್ತು ಮರಣದ ಸತ್ಯಗಳನ್ನು ಸರಳವಾಗಿ ಮತ್ತು ಆಳವಾಗಿ ತಿಳಿಸುತ್ತದೆ. ಯಾರಾದರೂ ಮನೆಯಿಂದ ಹೋದಾಗ ಮನೆ ಖಾಲಿಯಾಗುವಂತೆ ಜೀವನದಲ್ಲಿ ನಾವು ಹಲವು ಸಂಬಂಧಗಳನ್ನು ಹೊಂದುತ್ತೇವೆ. ಈ ಸಂಬಂಧಗಳು ಕೊನೆಗೊಂಡಾಗ ಒಂದು ರೀತಿಯ ಖಾಲಿತನ ಅನುಭವವಾಗುತ್ತದೆ. ವಯಸ್ಸಾಗುತ್ತಾ ಹೋದಂತೆ ನಮ್ಮ ದೇಹದ ಶಕ್ತಿ ಕಡಿಮೆಯಾಗುತ್ತದೆ. ಹಿಂದೆ ಮಾಡುತ್ತಿದ್ದ ಕೆಲಸಗಳನ್ನು ಮಾಡಲು ಕಷ್ಟವಾಗುತ್ತದೆ. ಈ ಜಗತ್ತಿನಿಂದ ಹೋಗುವಾಗ ನಾವು ಯಾವುದೇ ಭೌತಿಕ ವಸ್ತುಗಳನ್ನು ಅಥವಾ ಸಂಬಂಧಗಳನ್ನು ಕೊಂಡೊಯ್ಯಲು ಸಾಧ್ಯವಿಲ್ಲ. ಅಂದರೆ ಈ ಜಗತ್ತಿನಿಂದ ಹೋಗುವಾಗ ಎಲ್ಲವನ್ನು ಮರೆತು ಬಿಡಬೇಕು ಎಂಬ ಅರ್ಥ. ಮನೆಯಿಂದ ಯಾರೋ ಹೋದಾಗ ಮನೆ ಖಾಲಿಯಾಗುವಂತೆ ಈ ಜಗತ್ತಿನಿಂದ ನಾವು ಹೋಗುವಾಗ ನಮ್ಮ ದೇಹ ಖಾಲಿಯಾಗುತ್ತದೆ. ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಾವು ಹೊಸ ಹೊಸ ಜವಾಬ್ದಾರಿಗಳನ್ನು ಹೊರುತ್ತೇವೆ. ವಯಸ್ಸಾದಂತೆ ಆ ಜವಾಬ್ದಾರಿಗಳು ಕಡಿಮೆಯಾಗುತ್ತವೆ. ಅಂತಿಮವಾಗಿ ನಾವು ಈ ಜಗತ್ತನ್ನು ತೊರೆಯುವಾಗ ಎಲ್ಲವನ್ನೂ ಇಲ್ಲಿಯೇ ಬಿಟ್ಟು ಹೋಗಬೇಕಾಗುತ್ತದೆ. ಈ ಕಗ್ಗವು ಮೋಕ್ಷವನ್ನು ಸೂಚಿಸುತ್ತದೆ. ಈ ಜಗತ್ತಿನ ಎಲ್ಲ ಬಂಧನಗಳಿಂದ ಮುಕ್ತಿ ಹೊಂದುವುದೇ ಮೋಕ್ಷ. ಈ ಕಗ್ಗದ ಪ್ರಕಾರ ನಾವು ಈ ಜಗತ್ತಿನಿಂದ ಹೋಗುವಾಗ ಎಲ್ಲ ಬಂಧನಗಳಿಂದ ಮುಕ್ತರಾಗಬೇಕು. ಕರ್ಮಫಲ ಸಿದ್ಧಾಂತದ ಪ್ರಕಾರ ನಾವು ಮಾಡುವ ಕೆಲಸಕ್ಕೆ ತಕ್ಕ ಶಿಕ್ಷೆ ಅಥವಾ ಪ್ರತಿಫಲ ಸಿಗುತ್ತದೆ. ಈ ಕಗ್ಗವು ಈ ಸಿದ್ಧಾಂತವನ್ನು ಸೂಚಿಸುತ್ತದೆ. ನಾವು ಮಾಡುವ ಕೆಲಸದ ಫಲವನ್ನು ಇಲ್ಲಿಯೇ ಅನುಭವಿಸಬೇಕು. ಮರಣಾನಂತರ ನಾವು ಯಾವುದೇ ಭಾರವನ್ನು ಹೊತ್ತುಕೊಂಡು ಹೋಗುವುದಿಲ್ಲ. ಈ ಕಗ್ಗವು ನಮಗೆ ಸರಳ ಜೀವನವನ್ನು ಸೂಚಿಸುತ್ತದೆ. ನಾವು ಅನಗತ್ಯವಾದ ಆಸೆಗಳನ್ನು ಬಿಟ್ಟು ಸರಳವಾಗಿ ಬದುಕಬೇಕು. ಈ ಕಗ್ಗವನ್ನು ವಿವಿಧ ದೃಷ್ಟಿಕೋನಗಳಿಂದ ಅರ್ಥೈಸಿಕೊಳ್ಳಬಹುದು. ಆದರೆ ಈ ಎಲ್ಲ ದೃಷ್ಟಿಕೋನಗಳು ಒಂದಕ್ಕೊಂದು ವಿರುದ್ಧವಾಗಿರುವುದಿಲ್ಲ. ಬದಲಾಗಿ ಅವು ಪರಸ್ಪರ ಪೂರಕವಾಗಿರುತ್ತದೆ. ಮಂಕುತಿಮ್ಮನ ಈ ಕಗ್ಗವು ಸರಳವಾಗಿ ಕಾಣಿಸಿದರೂ ಅದರಲ್ಲಿ ಅನೇಕ ಆಳವಾದ ಅರ್ಥಗಳಿವೆ. ಈ ಕಗ್ಗವನ್ನು ಓದಿದಾಗ ನಮ್ಮ ಜೀವನದ ಬಗ್ಗೆ, ಮರಣದ ಬಗ್ಗೆ ಮತ್ತು ಮೋಕ್ಷದ ಬಗ್ಗೆ ಚಿಂತಿಸುವಂತೆ ಮಾಡುತ್ತದೆ. ಈ ಕಗ್ಗವು ನಮಗೆ ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ. ಈ ಕಗ್ಗವನ್ನು ಓದಿ ಚಿಂತಿಸಿ ಮತ್ತು ನಮ್ಮ ಜೀವನದಲ್ಲಿ ಅದನ್ನು ಹೇಗೆ ಅನ್ವಯಿಸಬಹುದು ಎಂಬುದನ್ನು ಯೋಚಿಸುವುದು ಮುಖ್ಯ. ಜೀವನವು ನಿರಂತರವಾಗಿ ಬದಲಾವಣೆಯಾಗುತ್ತದೆ. ಸಂಬಂಧಗಳು, ಆರೋಗ್ಯ ಮತ್ತು ಸಂದರ್ಭಗಳು ಬದಲಾಗುತ್ತಲೇ ಇರುತ್ತವೆ. ಮರಣವು ಎಲ್ಲರಿಗೂ ಬರುವ ಸತ್ಯ. ನಾವು ಎಷ್ಟೇ ಶ್ರಮಿಸಿದರೂ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಭೌತಿಕ ವಸ್ತುಗಳು ನಮಗೆ ಸಂತೋಷವನ್ನು ನೀಡಬಹುದು, ಆದರೆ ಅವು ಶಾಶ್ವತವಲ್ಲ. ಈ ಕಗ್ಗವು ಆಧ್ಯಾತ್ಮಿಕ ಜೀವನದ ಮಹತ್ವವನ್ನು ಸೂಚಿಸುತ್ತದೆ. ಭೌತಿಕ ಸುಖಗಳನ್ನು ಮೀರಿ ಆತ್ಮದ ಶಾಂತಿಯನ್ನು ಹುಡುಕುವಂತೆ ಹೇಳುತ್ತದೆ. ಮಂಕುತಿಮ್ಮನ ಈ ಕಗ್ಗವು ನಮಗೆ ಸರಳವಾಗಿ ಕಾಣಿಸಿದರೂ ಜೀವನದ ಬಗ್ಗೆ ಹಲವಾರು ಪಾಠಗಳನ್ನು ಕಲಿಸುತ್ತದೆ. ಜೀವನವು ಅಸ್ಥಿರವಾಗಿದೆ, ಮರಣವು ಅನಿವಾರ್ಯವಾಗಿದೆ ಮತ್ತು ಭೌತಿಕ ವಸ್ತುಗಳು ಶಾಶ್ವತವಲ್ಲ. ಆದ್ದರಿಂದ ನಾವು ಆಧ್ಯಾತ್ಮಿಕ ಜೀವನದತ್ತ ಗಮನ ಹರಿಸಬೇಕು ಮತ್ತು ಶಾಶ್ವತವಾದ ಸಂತೋಷವನ್ನು ಹುಡುಕಬೇಕು.